ನಮಸ್ಕಾರ ಸ್ನೇಹಿತರೆ, ಇಂದು ನಾವು ದತ್ತಾತ್ರೇಯ ಸ್ತೋತ್ರದ ಬಗ್ಗೆ ಮಾತನಾಡೋಣ. ಈ ಸ್ತೋತ್ರದಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಶಾಂತಿ ಮತ್ತು ಸಮೃದ್ಧಿಯ ಗುಟ್ಟು ಅಡಗಿದೆ. ಕೊನೆಯವರೆಗೂ ಕೇಳಿ. ಈ ಸ್ತೋತ್ರದ ನಿಜವಾದ ಶಕ್ತಿ ಮತ್ತು ಅದು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂದು ನಿಮಗೆ ತಿಳಿಯುತ್ತದೆ. ನೀವು ಮತ್ತೆ ಮತ್ತೆ ಇದನ್ನು ಕೇಳಲು ಬಯಸುತ್ತೀರಿ. ನಾವೆಲ್ಲರೂ ಜೀವನದಲ್ಲಿ ಯಾವುದೋ ಒಂದು ನೋವನ್ನು ಅನುಭವಿಸುತ್ತಿರುತ್ತೇವೆ. ಕೆಲವರಿಗೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಇನ್ನ ಕೆಲವರಿಗೆ ಸಮಸ್ಯೆಗಳು ಒಂದರ ಹಿಂದೆ ಒಂದರಂತೆ ಬರುತ್ತಿರುತ್ತವೆ. ಹಣಕಾಸಿನ ತೊಂದರೆ ಆಗಿರಬಹುದು, ಅಥವಾ ಸಂಬಂಧಗಳ ನಡುವಿನ ಬಿರುಕು ಇರಬಹುದು. ಈ ಎಲ್ಲ ಗೊಂದಲಗಳ ಮಧ್ಯೆ ನಮಗೆ ಒಂದು ದಾರಿ ಬೇಕಾಗಿದೆ. ಒಂದು ಆಶಾಕಿರಣ ಬೇಕು. ಆ ಕಿರಣವೇ ಶ್ರೀ ದತ್ತಾತ್ರೇಯ ಸ್ತೋತ್ರ. ದತ್ತಾತ್ರೇಯರು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಎಂದು ನಮಗೆಲ್ಲ ತಿಳಿದಿದೆ. ಅವರನ್ನು ನೆನೆಯುವುದರಿಂದ ನಮ್ಮ ಮನಸ್ಸಿನ ಕ್ಲೇಶಗಳು ನಿವಾರಣೆಯಾಗುತ್ತವೆ. ಯಾವುದೇ ಭಯವಿದ್ದರೂ ಅದು ದೂರವಾಗುತ್ತದೆ. ಸಂಕಟದಲ್ಲಿ ಇರುವವರಿಗೆ ಧೈರ್ಯ ತುಂಬುವ ಒಂದು ದಿವ್ಯ ಶಕ್ತಿ ಈ ಸ್ತೋತ್ರದಲ್ಲಿದೆ. ನೀವು ಕೇವಲ ಶಾಂತವಾಗಿ ಇದನ್ನು ಆಲಿಸಿ. ಈಗ ಈ ಸ್ತೋತ್ರದ ಕೋರ್ ಮೆಸೇಜ್ ಅಥವಾ ಮುಖ್ಯ ಸಂದೇಶ ಏನು ಎಂದು ನೋಡೋಣ. ಈ ಸ್ತೋತ್ರದಲ್ಲಿರುವ ಪ್ರತಿಯೊಂದು ಪದವು ತುಂಬಾ ಶಕ್ತಿಶಾಲಿಯಾಗಿದೆ. ಶ್ಲೋಕಗಳ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಾವು ಸಾಮಾನ್ಯವಾಗಿ ದತ್ತಾತ್ರೇಯರ ಕವಚದಲ್ಲಿ ಹೀಗೆ ಹೇಳುತ್ತೇವೆ: ಜಟಾಧರಾಯ ಜಟಾಧರಾಯ ಪೀತಾಂಬರಾಯ ಪೀತಾಂಬರಾಯ ದಿಗಂಬರಾಯ ದಿಗಂಬರಾಯ ನಮಃ ಶಿವಾತೆ ನಮಃ ಶಿವಾತೆ. ಇದರ ಅರ್ಥ ಸರಳ: ಜಟೆಯನ್ನು ಧರಿಸಿದವರಿಗೆ ನಮ್ಮ ನಮಸ್ಕಾರ. ಹಳದಿ ವಸ್ತ್ರವನ್ನು ಧರಿಸಿದವರಿಗೆ ನಮ್ಮ ನಮಸ್ಕಾರ. ದಿಕ್ಕುಗಳೇ ಬಟ್ಟೆಯಾಗಿರುವ ದಿಗಂಬರರಿಗೆ ನಮ್ಮ ನಮಸ್ಕಾರ. ನಿಮಗೆ ನಮಸ್ಕಾರ. ಈ ಶ್ಲೋಕವು ನಮಗೆ ನಮ್ಮನ್ನು ಪ್ರಕೃತಿಗೆ ಒಪ್ಪಿಸಿಕೊಳ್ಳಲು ಕಲಿಸುತ್ತದೆ. ನಾವು ಕೇವಲ ಹೊರಗಿನ ಬಂಧನಗಳಿಂದ ಮುಕ್ತರಾಗಬೇಕು. ಯಾವುದೇ ಅಡೆತಡೆಗಳು ನಮ್ಮನ್ನು ತಡೆಯುವುದಿಲ್ಲ. ಈ ಸ್ತೋತ್ರವನ್ನು ಹೇಳಿದಾಗ ನಾವು ಆ ದತ್ತಾತ್ರೇಯರ ಶಕ್ತಿಯ ಒಂದು ಅಂಶವನ್ನು ನಮ್ಮೊಳಗೆ ತುಂಬಿಕೊಳ್ಳುತ್ತೇವೆ. ಇದೇ ಸ್ತೋತ್ರದ ನಿಜವಾದ ತಿರುಳು. ಶಾಂತವಾಗಿ ಪದಗಳ ಅರ್ಥವನ್ನು ನೆನಪಿಸಿಕೊಳ್ಳಿ. ನಿಮ್ಮೊಳಗೆ ಒಂದು ಹೊಸ ಶಕ್ತಿ ತುಂಬಿದ ಅನುಭವ ಆಗುತ್ತದೆ. ಈಗ ಒಂದು ಆಳವಾದ ವಿಷಯದ ಬಗ್ಗೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ಕಷ್ಟದ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳಿ. ಅದು ದೊಡ್ಡ ಅಡಚಣೆಯಾಗಿದ್ದರೂ ಸರಿ, ದತ್ತಾತ್ರೇಯ ಸ್ತೋತ್ರವು ನಿಮಗೆ ಒಂದು ಮಹಾಸತ್ಯವನ್ನು ಅರಿವು ಮಾಡಿಸುತ್ತದೆ. ಅದುವೇ ಶಕ್ತಿಯು ನಮ್ಮೊಳಗೆ ಇದೆ ಎಂಬುದು. ದತ್ತಾತ್ರೇಯರ ಮತ್ತೊಂದು ಜನಪ್ರಿಯ ಶ್ಲೋಕ ಇಲ್ಲಿದೆ: ದತ್ತಾತ್ರೇಯ ಹರಿಃ ದತ್ತಾತ್ರೇಯ ಹರಿಃ ಸಂಕಷ್ಟಹರಣಂ ಸಂಕಷ್ಟಹರಣಂ ಶುದ್ಧ ಸನಾತನಂ ಶುದ್ಧ ಸನಾತನಂ ಜಯ ಗುರುದೇವ ಜಯ ಗುರುದೇವ. ದತ್ತಾತ್ರೇಯರೇ ಹರಿ. ಅವರು ನಮ್ಮ ಎಲ್ಲ ಸಂಕಷ್ಟಗಳನ್ನು ಹರಿಸುವವರು. ಅವರು ಪರಿಶುದ್ಧ ಮತ್ತು ಸನಾತನರಾದ ದೇವರು. ಅವರಿಗೆ ಜಯವಾಗಲಿ. ಇದೇ ನಿಮ್ಮೊಳಗಿನ ಒಂದು ದೊಡ್ಡ ಅರಿವು. ನಮ್ಮ ಸಮಸ್ಯೆಗಳು ಕೇವಲ ಹೊರಗಿನಿಂದ ಬಂದಿವೆ, ಆದರೆ ನಮ್ಮ ಆತ್ಮದ ಶಕ್ತಿ ಶುದ್ಧವಾಗಿದೆ. ದತ್ತಾತ್ರೇಯರ ಸ್ತೋತ್ರ ಈ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ನಿಮಗೆ ದಾರಿ ಕಾಣದೇ ಇದ್ದಾಗ, ನೀವು ದಿಕ್ಕು ತಪ್ಪಿದಾಗ, ಈ ಸ್ತೋತ್ರವು ನಿಮ್ಮೊಳಗಿನ ದಿಕ್ಸೂಚಿ ಆಗಿ ಕೆಲಸ ಮಾಡುತ್ತದೆ. ಇಂದು ನಾವು ಈ ಸ್ತೋತ್ರದ ಶಕ್ತಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ದತ್ತಾತ್ರೇಯರ ಕರುಣೆಯು ನಮ್ಮೆಲ್ಲರ ಮೇಲೂ ಇರಲಿ. ನಿಮ್ಮ ಮನಸ್ಸು ಈಗ ಸಂಪೂರ್ಣವಾಗಿ ಶಾಂತವಾಗಿದೆ ಎಂದು ಭಾವಿಸಿ. ನಿಮ್ಮ ಚಿಂತೆಗಳನ್ನು ಮತ್ತು ಭಯಗಳನ್ನು ಈಗ ಈ ಸ್ತೋತ್ರದ ಧ್ವನಿಯಲ್ಲಿ ತೇಲಿಬಿಡಿ. ಈ ಕ್ಷಣವು ಕೇವಲ ಶಾಂತಿಗಾಗಿ ಇರಲಿ. ನೆನಪಿಡಿ, ನೀವು ಯಾವಾಗಲೂ ಒಬ್ಬಂಟಿಯಲ್ಲ. ನಿಮಗೆ ಸದಾ ದತ್ತಾತ್ರೇಯರ ಅನುಗ್ರಹವಿದೆ. ಈ ಶಾಂತಿಯ ಅನುಭವವು ನಿಮ್ಮೊಂದಿಗೆ ಇರಲಿ. ಈ ಸ್ತೋತ್ರವು ನಿಮ್ಮ ಜೀವನದಲ್ಲಿ ನೆಮ್ಮದಿ ತರಲಿ. ನಿಮ್ಮ ಮನಸ್ಸಿಗೆ ಬೇಕಾದ ಶಾಂತಿ ಮತ್ತು ಧೈರ್ಯವನ್ನು ಈ ಸ್ತೋತ್ರವು ನಿಮಗೆ ನೀಡುತ್ತದೆ. ಓಂ ಶ್ರೀ ಗುರುದೇವ ದತ್ತ. ಇದನ್ನು ಪ್ರತಿದಿನ ಆಲಿಸಿ ಶಾಂತಿ ಪಡೆಯಿರಿ. ಈ ಶಕ್ತಿಯುತ ಜ್ಞಾನವು ಬೇರೆಯವರಿಗೂ ತಲುಪಲಿ. ಆದ್ದರಿಂದ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ
ಮತ್ತು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಇನ್ನಷ್ಟು ಗುಪ್ತ ರಹಸ್ಯಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿರಿ. ಶುಭವಾಗಲಿ. ನಿಮ್ಮ ಮನೆ ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಲಿ.